ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಸಾಕಷ್ಟು ಕಡೆ ವೈರಲ್ ಆಗ್ತಿರುವಂತಹ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಬಗ್ಗೆ ತಿಳಿಸಿಕೊಡ್ತೀನಿ. ಗೃಹಲಕ್ಷ್ಮಿಯರಿಗೆ ದಸರಾ ಹಬ್ಬದ ಪ್ರಯುಕ್ತ 4,000 ಹಣ ಜಮಾ ಆಗುತ್ತೆ. ಒಟ್ಟಿಗೆ 22-23ನೇ ಕಂತಿನ ಹಣ 4,000 ಬ್ಯಾಂಕ್ ಖಾತೆಗಳಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಕಡೆ ಏನ್ ವಿಡಿಯೋಸ್ ಆದ್ರೆ ವೈರಲ್ ಆಗ್ತಿದಾವೆ, ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇಷ್ಟಕ್ಕೂ ನಿಮ್ಗೆ ದಸರಾ ಹಬ್ಬಕ್ಕೆ ಹಣ ಬರುತ್ತಾ ಇಲ್ವಾ, ಬರೋದಾದ್ರೆ ಎಷ್ಟು ಹಣ ಬರುತ್ತೆ ಏನು ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಇಲ್ಲಿ ಕೆಳಗಡೆ ಲೈಕ್ ಬಟನ್ ಹಾಗೇನು ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ, ಹೋಗಿ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಅಂಡ್ ಈಗಾಗಲೇ ಯಾರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಗೃಹಲಕ್ಷ್ಮಿಯರಿಗೆ ಸದ್ಯದ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ ಅಂದ್ರೆ, ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆಯ ಹಣ ಬರಬೇಕು ಅಂತ ಅಂದ್ರೆ ಆ ತಿಂಗಳಲ್ಲಿ ಯಾವ್ದಾದ್ರು ಒಂದು ಹಬ್ಬ ಇರಬೇಕು ಅನ್ನುವಂತಹ ಮೈಂಡ್ ಸೆಟ್ ಗಾದ್ರೆ ಬಂದಿರುವಂತದ್ದು. ಯಾಕೆ ಅಂತ ಅಂದ್ರೆ ಈಗ ನಾವು ಅಬ್ಸರ್ವ್ ಮಾಡೋದಾದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ 2,000 ಹಣ ಆದ್ರೆ ಬರುತ್ತೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ. ವರಮಹಾಲಕ್ಷ್ಮಿ ಹಬ್ಬಕ್ಕೂ ಮುಂಚೆ ನಾವು ನೋಡೋದಾದ್ರೆ ಏಪ್ರಿಲ್ ತಿಂಗಳಿಂದ ಮೇ ತಿಂಗಳಲ್ಲಿ ಹಣ ಇಲ್ಲ, ಜೂನ್ ತಿಂಗಳಲ್ಲಿ ಹಣ ಇಲ್ಲ, ಅಂಡ್ ಹಾಗೇನು ಸಹ ಜುಲೈ ತಿಂಗಳಲ್ಲಿ ಹಣ ಆದ್ರೆ ಜಮಾ ಆಗ್ಲಿಲ್ಲ. ಅಂಡ್ ಆಗಸ್ಟ್ ತಿಂಗಳಿಗೆ ಯಾವಾಗ ನೀವು ಎಂಟರ್ ಆಗ್ತೀರಾ ಆಗಸ್ಟ್ ತಿಂಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಇರುತ್ತೆ. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಆದ್ರೆ ಜಮಾ ಆಗುತ್ತೆ. ವರಮಹಾಲಕ್ಷ್ಮಿ ಹಬ್ಬದ ಟೈಮ್ಗೆ ನೀವೆಲ್ಲ ಏನ್ ಎಕ್ಸ್ಪೆಕ್ಟ್ ಮಾಡಿದ್ರೆ, ಏನೊಂದು ನಿರೀಕ್ಷೆಯನ್ನ ಪ್ರತಿಯೊಬ್ರು ಇಟ್ಕೊಂಡಿದ್ವಿ ಅಂತ ಅಂದ್ರೆ, ಈಗ ಕಳೆದ 3-4 ತಿಂಗಳ ಹಣ ಆದ್ರೆ ಜಮಾ ಮಾಡಿಲ್ಲ, ವರಮಹಾಲಕ್ಷ್ಮಿ ಹಬ್ಬಕ್ಕೆ 4,000 ಹಣ ಜಮಾ ಆಗುತ್ತೆ, 4,000 ಹಣ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ರೂ ಒಂದು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಅಂಡ್ ಜೊತೆಗೆ ಏನು ಅಂತ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಹಿಳೆಯರಿಗೆ ಗುಡ್ ನ್ಯೂಸ್ ಅನ್ನ ಕೊಡ್ತೀವಂತ ಆಗ್ಲಿ ಅಥವಾ ಮತ್ತೊಂದಾಗ್ಲಿ ಯಾವುದೇ ಒಂದು ಹೇಳಿಕೆಯನ್ನ ಕೊಟ್ಟಿರಲಿಲ್ಲ. ಬಟ್ ಯಾವಾಗ ವರಮಹಾಲಕ್ಷ್ಮಿ ಹಬ್ಬದ ದಿನ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಬರುತ್ತೆ, ಪ್ರತಿಯೊಬ್ಬರು ಚೆಕ್ ಮಾಡ್ಕೋತೀರಾ ಎಷ್ಟು ಕಂತಿನ ಹಣ ಬಂದಿದೆ ಏನು ಅಂತ ಹೇಳ್ಬಿಟ್ಟು. ಅಲ್ಲೋಗಿ ನೋಡಿದ್ರೆ ನಿಮಗೆ ಬಂದ್ಬಿಟ್ಟು ಕೇವಲ ಇವು 2,000 ಹಣ ಮಾತ್ರ ಜಮಾ ಆಗಿರುವಂತದ್ದು. ಓಕೆನಾ, ಅದು ಬಂದ್ಬಿಟ್ಟು ನಿಮ್ಗೆ 21ನೇ ಕಂತಿನ ಹಣ ಆದ್ರೆ ಜಮಾ ಆಗಿರುತ್ತೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಅದಾದ್ಮೇಲೆ ಎಲ್ಲರಲ್ಲೂ ಒಂದು ನಿರೀಕ್ಷೆ ಇತ್ತು. ಅಂಡ್ ಜೊತೆಗೆ ಆಗ ಬಂದ್ಬಿಟ್ಟು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಹೇಳಿಕೆಯನ್ನ ಕೊಟ್ರು, ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ 2,000 ಹಣ ಜಮಾ ಮಾಡಿದ್ದೇವೆ, ಇನ್ನ ನೆಕ್ಸ್ಟ್ ಮುಂದೆ ಬರುವಂತಹ ಗೌರಿ ಗಣೇಶ ಹಬ್ಬಕ್ಕೆ ಮತ್ತೆ 2,000 ಹಣ ಜಮಾ ಮಾಡ್ಬೇಕು ಅನ್ನೋಂತ ಆಸೆ ನಮ್ಗಿದೆ ಅಂತ ಹೇಳ್ಬಿಟ್ಟು. ಬಟ್ ಗೌರಿ ಗಣೇಶ ಹಬ್ಬದ ದಿನದಿಂದ ಇವತ್ತಿನವರೆಗೂ ಗೃಹಲಕ್ಷ್ಮಿಯರಿಗೆ 22ನೇ ಕಂತು ಹಣ ಆದ್ರೆ ಜಮಾ ಆಗಿಲ್ಲ. ನೋಡಿ, ಅವಾಗ ಕೊಡೋದೇನೋ ಒಂದು ಹೇಳಿಕೆಯನ್ನ ಕೊಟ್ರು, ಅದಾದ್ಮೇಲೆ ಇವಾಗ ಹಣ ಜಮಾ ಆಗ್ಲಿಲ್ಲ. ಯಾಕೆ ಜಮಾ ಆಗ್ಲಿಲ್ಲ ಏನು ಅಂತ ಅಂದ್ರೆ ಯಾವುದೇ ತರದ ಒಂದು ರೀಸನ್ ಆದ್ರೆ ಇಲ್ಲ. ಓಕೆನಾ, ನಾವು ನೋಡೋದಾದ್ರೆ ಎಲ್ಲೂ ಒಂದು ರೀಸನ್ ಆಗ್ಲಿ ಅಥವಾ ಒಂದು ಹೇಳಿಕೆಯನ್ನಾಗ್ಲಿ ಕೊಟ್ಟಿಲ್ಲ. ಅವಾಗ ಏನ್ ಹೇಳಿಕೆ ಕೊಟ್ರು, ಗೌರಿ ಗಣೇಶ ಹಬ್ಬಕ್ಕೆ ಹಣ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವಾಗ ಹಣ ಜಮಾ ಮಾಡ್ಲಿಲ್ಲ. ಸೊ ನೀವು ಇದನ್ನೆಲ್ಲ ನೋಡೋದಾದ್ರೆ ಓವರ್ ಆಲ್ ನಿಮ್ಗೆ ಏನ್ ಅರ್ಥ ಆಗ್ಬೇಕು ಅಂತ ಅಂದ್ರೆ, ಗೌರಿ ಗಣೇಶ ಹಬ್ಬಕ್ಕೆ 2,000 ಹಣ ಜಮಾ ಮಾಡ್ತೀವಿ ಅಂತ ಹೇಳಿಕೆಯನ್ನ ಕೊಟ್ಟಾಗ ಗೌರಿ ಗಣೇಶ ಹಬ್ಬಕ್ಕೆ ಬರ್ಲಿಲ್ಲ. ಬಟ್ ಯಾವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಣ ಜಮಾ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಯಾರು ಒಂದು ಹೇಳಿಕೆ ಕೊಡ್ಲಿಲ್ಲ. ಬಟ್ ಹಬ್ಬದ ದಿನ ಸಡನ್ ಆಗಿ ಏನಾಯ್ತು, 2,000 ಹಣ ಮಧ್ಯಾಹ್ನದ ಮೇಲೆ ಬಿಡುಗಡೆ ಮಾಡಿದ್ರು. ಅದಾದ್ಮೇಲೆ ಪ್ರತಿನಿತ್ಯನೂ ಸಹ ಒಂದಿಷ್ಟು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗ್ತಾನೆ ಬಂತು. ಈಗ ನೀವು ನೋಡೋದಾದ್ರೆ ಈಗ ನಿಮ್ಗೆ 22, 23, 24ನೇ ಕಂತಿನ ಹಣ ಅಂತ ಹೇಳ್ಬಿಟ್ಟು 3-4 ಕಂತಿನ ಹಣ ಆದ್ರೆ ಬಾಕಿ ಇರುವಂತದ್ದು. ಈಗ ಇದೇ ತಿಂಗಳಲ್ಲಿ ದಸರಾ ಹಬ್ಬ ಇದೆ, ದಸರಾ ಹಬ್ಬಕ್ಕೆ 4,000 ಹಣ ಬರುತ್ತೆ, 4,000 ಹಣ ಬಿಡುಗಡೆ ಆಗುತ್ತೆ, 4,000 ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಕಡೆ ನ್ಯೂಸಸ್ ಆದ್ರೆ ವೈರಲ್ ಆಗ್ತಿರುವಂತದ್ದು. ನಾನು ಒಂದಿಷ್ಟು ವಿಡಿಯೋಸ್ ಅನ್ನ ವಾಚ್ ಮಾಡಿದೆ. ನೋಡಿ, ಒಂದಿಷ್ಟು ಅಫಿಷಿಯಲ್ ಹೇಳಿಕೆ ಪ್ರಕಾರ ನೋಡೋದಾದ್ರೆ ದಸರಾ ಹಬ್ಬಕ್ಕೆ ನಿಮ್ಗೆ ಹಣ ಬರುವಂತಹ ಸಾಧ್ಯತೆ ಆದ್ರೆ ಇದೆ. ಬಟ್ ಇದರ ಬಗ್ಗೆ ಸರ್ಕಾರದ ಕಡೆಯಿಂದ ಆಗ್ಲಿ ಇಲ್ಲ ಅಂತ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರ ಕಡೆಯಿಂದ ಆಗ್ಲಿ ದಸರಾ ಹಬ್ಬಕ್ಕೆ ಮಹಿಳೆಯರಿಗೆ ಗುಡ್ ನ್ಯೂಸ್, ನಾವು ದಸರಾ ಹಬ್ಬಕ್ಕೆ ಮಹಿಳೆಯರಿಗೆ 4,000 ಹಣ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಹೇಳಿಕೆಯನ್ನ ಕೊಟ್ಟಿಲ್ಲ. ಬಟ್ ನಿಮ್ಗೆ ಇರುವಂತಹ ಖುಷಿ ವಿಚಾರ ಏನು, ಗುಡ್ ನ್ಯೂಸ್ ಏನು ಅಂತ ಅಂದ್ರೆ, ಈ ತಿಂಗಳಲ್ಲಿ ನಿಮ್ಗೆ ದಸರಾ ಹಬ್ಬದ ಟೈಮ್ಗೆ 100% 2,000 ಹಣ ಆದ್ರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರುತ್ತೆ. ನಾನು ಮತ್ತೆ ಹೇಳ್ತಿದ್ದೀನಿ, ಕೇವಲ 2,000 ಹಣ ಬರುವಂತದ್ದು. ಯಾರೋ ಒಂದು ನಿರೀಕ್ಷೆನ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ 4,000 ಹಣ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು. ಯಾಕಂತ ಅಂದ್ರೆ ಈಗ ನೀವು ಅಬ್ಸರ್ವ್ ಮಾಡ್ತಾ ಬನ್ನಿ, ಪ್ರತಿ ಕಂತಿನ ಹಣ ಪಡ್ಕೊಳ್ಳೋದಕ್ಕೆ ಗೃಹಲಕ್ಷ್ಮಿ ಫಲಾನುಭವಿಗಳ ಸಂಖ್ಯೆ ಎಷ್ಟಿದೆ, 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳು ಇರುವಂತದ್ದು. ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ 4,000 ಹಣ ಜಮಾ ಮಾಡಬೇಕು ಅಂತ ಅಂದ್ರೆ ತುಂಬಾ ಕಷ್ಟ ಆಗುವಂತದ್ದು. ಈಗ ಸದ್ಯದ ಪರಿಸ್ಥಿತಿ ನೋಡೋದಾದ್ರೆ ಸರ್ಕಾರ ನಿಮ್ಗೆ ಹಣ ಜಮಾ ಮಾಡ್ತಿರುವಂತಹ ಪ್ರೋಸೆಸ್ ಅನ್ನ ನೋಡೋದಾದ್ರೆ ನಿಮಗ್ ಬಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬರುತ್ತೆ ಅಂತ ಅಂದ್ರೆ, ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣ ದಸರಾ ಹಬ್ಬಕ್ಕೆ ಕೇವಲ 2,000 ಹಣ ಮಾತ್ರ ಜಮಾ ಆಗುವಂತದ್ದು. 4,000 ಹಣ ಜಮಾ ಆಗುವಂತ ಸಾಧ್ಯತೆ ಆದ್ರೆ ಕಾಣಿಸ್ತಾ ಇಲ್ಲ. ನೀವು ಕೇಳಬಹುದು, ಹಾಗಿದ್ರೆ ನಮ್ಗೆ ದಸರಾ ಹಬ್ಬಕ್ಕೆ ಹಣ ಬಂದೇ ಬರುತ್ತಾ ಅಂತ
ಅಂದ್ರೆ ಹಣ ಬಂದೇ ಬರುತ್ತೆ, ಬರ್ಲೇಬೇಕು. ಯಾಕೆ ಬರ್ಲೇಬೇಕು ಅಂತ ಅಂದ್ರೆ ಈಗ ನಿಮ್ಗೆ ಜೂನ್ ತಿಂಗಳ ಹಣ ಆಗ್ಲಿ, ಜುಲೈ ತಿಂಗಳ ಹಣ ಆಗ್ಲಿ, ಇಲ್ಲ ಅಂತಂದ್ರೆ ಮೇ ತಿಂಗಳ ಹಣ ಆಗ್ಲಿ, ಇಲ್ಲ ಅಂತಂದ್ರೆ ಆಗಸ್ಟ್ ತಿಂಗಳ ಹಣ ಆಗ್ಲಿ, ಈ ರೀತಿ ಬಾಕಿ ಇರುವಂತದ್ದು ಇದನ್ನೆಲ್ಲ ಜಮಾ ಮಾಡ್ಬೇಕು ಅಂತ ಅಂದ್ರೆ ಈ ತಿಂಗಳಲ್ಲಿ ನಿಮಗೆ ಹಣ ಜಮಾ ಮಾಡ್ಲೇಬೇಕು. ಸೆಪ್ಟೆಂಬರ್ ತಿಂಗಳಲ್ಲಿ ಮಾಡ್ತಾರೆ. ಆಗಸ್ಟ್ ತಿಂಗಳಲ್ಲಿ 2,000 ಹಣ ಜಮಾ ಮಾಡಿದ್ರು ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಮತ್ತೆ ಗೌರಿ ಗಣೇಶ ಹಬ್ಬಕ್ಕೆ 2,000 ಹಣ ಜಮಾ ಮಾಡಿದ್ರೆ ಸರ್ಕಾರಕ್ಕೂ ಸ್ವಲ್ಪ ಈಸಿ ಆಗ್ತಿತ್ತು, ಮಹಿಳೆಯರಿಗೂ ತುಂಬಾ ಖುಷಿ ಆಗ್ತಿತ್ತು ಮುಂದಿನ ಕಂತಿನ ಹಣ ಪಡ್ಕೊಳ್ಳೋದಕ್ಕೆ. ಬಟ್ ಯಾವ ಕಾರಣಾಂತರಗಳಿಂದ ಹಣ ಜಮಾ ಮಾಡಿಲ್ವೋ ಗೊತ್ತಿಲ್ಲ. ನಿಮ್ಗೆ ಈಗ ದಸರಾ ಹಬ್ಬದ ಪ್ರಯುಕ್ತ ಮಹಿಳೆಯರಿಗೆ ಖಂಡಿತವಾಗ್ಲೂ ಗುಡ್ ನ್ಯೂಸ್ ಇದೆ. ಬಟ್ ಆ ಗುಡ್ ನ್ಯೂಸ್ ಏನು ಅಂತಂದ್ರೆ 4,000 ಬರುವಂತ ಚಾನ್ಸಸ್ ಇಲ್ಲ, 2,000 ಹಣ ಬರುವಂತ ಚಾನ್ಸಸ್ ಇದೆ. ಈಗ ಸರ್ಕಾರ ಏನಾದ್ರೂ ಪ್ಲಾನ್ ಮಾಡ್ಕೊಂಡು ನಿಮ್ಗೆ 4,000 ಹಣ ಜಮಾ ಮಾಡ್ಬೇಕು ಅಂತ ಅಂದ್ರೆ ಈಗ 15ನೇ ತಾರೀಕು ಒಳಗಡೆ ಒಂದು ಕಂತಿನ ಹಣ ಬಂದ್ಬಿಡ್ಬೇಕು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ 2,000. ಅದಾದ್ಮೇಲೆ ನೆಕ್ಸ್ಟ್ ದಸರಾ ಹಬ್ಬದ ಟೈಮ್ಗೆ ಮತ್ತೆ ಒಂದು ಕಂತಿನ ಹಣ 2,000 ಬಂದ್ರೆ ಅವಾಗ 4,000 ಹಣ ಆದ್ರೆ ಜಮಾ ಆಗುತ್ತೆ. ಅದನ್ನ ಬಿಟ್ರೆ ಒಂದೇ ಸರಿ 4,000 ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬಂದು ಜಮಾ ಆಗುವಂತಹ ಸಾಧ್ಯತೆಗಳಾದ್ರೆ ತುಂಬಾ ಕಡಿಮೆ ಇರುವಂತದ್ದು. ಕೇವಲ 2,000 ಹಣ ಆದ್ರೆ ಜಮಾ ಆಗುತ್ತೆ. ನೋಡಿ, ಈ ಪ್ರೋಸೆಸ್ ಏನಿದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗುವಂತ ಪ್ರೋಸೆಸ್ ಕಂಪ್ಲೀಟ್ಲಿ ಚೇಂಜ್ ಆಗ್ಬಿಟ್ಟಿದೆ. ಯಾಕೆ ಅಂತ ಅಂದ್ರೆ ಈಗಾಗ್ಲೇನೆ ನೀವು 21ನೇ ಕಂತು ಹಣದವರೆಗೂ ಹಣ ಪಡ್ಕೊಂಡಿದ್ದೀರಾ. ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಎಲ್ಲ ನೀವು ಎಕ್ಸಾಕ್ಟ್ ಆಗಿ ಬಂದ್ಬಿಟ್ಟು 42,000 ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗಿರೋದು. ಪ್ರತಿ ತಿಂಗಳು ಹಣ ಪಡ್ಕೊಂಡಾಗ ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆದಾಗ ಆಗ್ಲಿ, ಇಲ್ಲ ಅಂತ ಅಂದ್ರೆ ಒಂದು ನಾವು ಲಾಸ್ಟ್ ಫ್ಯೂ ಮಂತ್ಸ್ ಬ್ಯಾಕ್ ನೋಡೋದಾದ್ರೆ ಜನವರಿ ತಿಂಗಳ ಹಣ ಫೆಬ್ರವರಿಯಲ್ಲಿ ಬರ್ತಿತ್ತು, ಫೆಬ್ರವರಿ ತಿಂಗಳ ಹಣ ಮಾರ್ಚ್ ಅಲ್ಲಿ ಬರ್ತಿತ್ತು, ಈ ರೀತಿ ಬರ್ತಿದ್ದು. ಬಟ್ ಯಾವಾಗ ಏಪ್ರಿಲ್ ತಿಂಗಳಿಗೆ ಎಂಟರ್ ಆಗಿದ್ವಿ, ಏಪ್ರಿಲ್ ತಿಂಗಳ ಹಣ ಮೇ ಅಲ್ಲಿ ಬರ್ಲಿಲ್ಲ, ಮೇ ತಿಂಗಳ ಹಣ ಜೂನ್ ಅಲ್ಲಿ ಬರ್ಲಿಲ್ಲ, ಜೂನ್ ತಿಂಗಳ ಹಣ ಜುಲೈ ಬರ್ಲಿಲ್ಲ. ಸೊ ಹಾಗಾಗಿ ಏನಾಯ್ತು, ಇಲ್ಲಿ 3ರಿಂದ 4 ಕಂತಿನ ಹಣ ಪೆಂಡಿಂಗ್ ಇದ್ದೋಯ್ತು. ಪೆಂಡಿಂಗ್ ಇರುವಂತಹ ಹಣ ಒಂದೇ ಸರಿ ರಿಲೀಸ್ ಮಾಡ್ತಾರ, ರಿಲೀಸ್ ಮಾಡಲ್ಲ, ರಿಲೀಸ್ ಮಾಡುವಂತ ಸಾಧ್ಯತೆಗಳು ತುಂಬಾ ಕಡಿಮೆ ಆದ್ರೆ ಇರುವಂತದ್ದು. ಈಗ ಗೃಹಲಕ್ಷ್ಮಿ ಯೋಜನೆಯ ಪ್ರೋಸೆಸ್ ಸದ್ಯಕ್ಕೆ ಬಂದ್ಬಿಟ್ಟು ಕಂಪ್ಲೀಟ್ಲಿ ಚೇಂಜ್ ಆಗಿರುವಂತದ್ದು. ಸೊ ಹಾಗಾಗಿ ಇದರ ಬಗ್ಗೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಹೇಳಿಕೆಯನ್ನ ಕೊಡಬೇಕು. ಮೊನ್ನೆ ಒಂದು ಹೇಳಿಕೆಯನ್ನ ಕೊಡ್ತಾರೆ, ರೀಸೆಂಟ್ ಆಗಿ ಏನ್ ಹೇಳಿಕೆ ಕೊಡ್ತಾರೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ 2,000 ಹಣ ಜಮಾ ಮಾಡಿದ್ವಿ ಅಂಡ್ ಹಾಗೇನೋ ಗೌರಿ ಗಣೇಶ ಹಬ್ಬಕ್ಕೆ 2,000 ಹಣ ಜಮಾ ಮಾಡ್ಬೇಕನ್ನುವಂತ ಆಸೆ ಇದೆ ಅಂತ ಹೇಳ್ಬಿಟ್ಟು ಏನ್ ಹೇಳಿಕೆಯನ್ನ ಕೊಟ್ರು. ಆ ಟೈಮಲ್ಲಿ ನೀವು ಗಮನಿಸಿದಿರೋ ಇಲ್ಲೋ ಗೊತ್ತಿಲ್ಲ, ಒಂದ್ ಮಾತನ್ನ ಹೇಳ್ತಾರೆ, ಏನಂತ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಜೂನ್ ತಿಂಗಳ ಹಣ ಜಮಾ ಮಾಡಿದ್ದೇವೆ, ಈಗ ನೆಕ್ಸ್ಟ್ ಗೌರಿ ಗಣೇಶ ಹಬ್ಬಕ್ಕೆ ಜುಲೈ ತಿಂಗಳ ಹಣ ಜಮಾ ಮಾಡಿದ್ರೆ ಗೃಹಲಕ್ಷ್ಮಿ ಯೋಜನೆಯ ಪ್ರೋಸೆಸ್ ಕರೆಕ್ಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ಈ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಅವರ ಒಂದು ಡಿಪಾರ್ಟ್ಮೆಂಟ್ಸ್ ಕಡೆಯಿಂದ ಆಗಿರಬಹುದು ಅಥವಾ ಯಾರಾದ್ರೂ ಇನ್ಫಾರ್ಮೇಶನ್ ಏನ್ ಅವ್ರ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ ಹೇಳಿಕೆ ಕೊಟ್ಟಿರುವಂತದ್ದು ತಪ್ಪಾಗಿರುತ್ತೆ. ಯಾಕಂತ ಅಂದ್ರೆ ಮಹಿಳೆಯರಿಗೆ ಇಲ್ಲಿ ಕೇವಲ 21ನೇ ಕಂತಿನ ಹಣ ಮಾತ್ರ ಬಂದಿರುವಂತದ್ದು ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಇನ್ನು 22, 23, 24ನೇ ಕಂತಿನ ಹಣ ಬಾಕಿ ಇರುವಂತದ್ದು. ಈ ಬಾಕಿ ಇರುವಂತಹ ಹಣ ಎಲ್ಲ ಬರ್ಲೇಬೇಕು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಆನ್ ಟೈಮ್ ಕರೆಕ್ಟ್ ಆಗಿ ಕೊಡೋದಕ್ಕೆ ಹೋದ್ರೆ ಓಕೆನಾ. ಸೊ ನಿಮ್ಗೆ ಫೈನಲಿ ಹೇಳೋದಾದ್ರೆ ಈ ದಸರಾ ಹಬ್ಬಕ್ಕೆ ಏನಾದ್ರೂ ಗುಡ್ ನ್ಯೂಸ್ ಇದೆಯಾ ಮಹಿಳೆಯರಿಗೆ ಅಂತ ಅಂದ್ರೆ ಖಂಡಿತವಾಗ್ಲೂ ಗುಡ್ ನ್ಯೂಸ್ ಆದ್ರೆ ಇರುವಂತದ್ದು ಅದು ನಿಮ್ಗೆ 2,000 ಹಣ ಇದೇ ತಿಂಗಳಲ್ಲಿ ಜಮಾ ಮಾಡ್ತಾರೆ. ನೋಡಿ, ಕಾಮನ್ ಆಗಿ ಜಮಾ ಮಾಡ್ಲೇಬೇಕಿತ್ತು ಪ್ರತಿ ತಿಂಗಳು 2,000 ಹಣ. ಯಾಕಂತ ಅಂದ್ರೆ ಇವ್ರು ಯೋಜನೆ ಮಾಡಿರುವಂತದ್ದು ಪ್ರತಿ ತಿಂಗಳು 2,000 ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿ ಆ ಪ್ರಕಾರ ನೋಡೋದಾದ್ರೆ ಪ್ರತಿ ತಿಂಗಳು ನಿಮಗೆ ಜಮಾ ಮಾಡ್ಲೇಬೇಕು. ಈಗ ಈ ತಿಂಗಳಲ್ಲಿ ಹಬ್ಬ ಇರೋದ್ರಿಂದ ನಿಮ್ಗೆ ಏನ್ ಮಾಡ್ತಾರೆ, 2,000 ಹಣ ಜಮಾ ಮಾಡ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ದೀಪಾವಳಿ ಹಬ್ಬ ಬರುತ್ತೆ, ಅವಾಗ 2,000 ಹಣ ಜಮಾ ಮಾಡ್ತಾರೆ. ಹಬ್ಬದ ಪ್ರಯುಕ್ತ ನಾವು ಜಮಾ ಮಾಡ್ತಿದೀವಿ ಅಂತ ಅಂದ್ರೆ ಅವ್ರಿಗೂ ಒಂದು ಹೇಳಿಕೆ ಚೆನ್ನಾಗಿರುತ್ತೆ, ಜೊತೆಗೆ ನಿಮ್ಗೂ ಒಂದ್ ರೀತಿ ಗುಡ್ ನ್ಯೂಸ್ ಆದ್ರೆ ಆಗುತ್ತೆ. ಬಟ್ ಇಲ್ಲಿ ಅವ್ರು ಪ್ರತಿ ತಿಂಗಳು 2,000 ಹಣ ಇನ್ನಿಂದ ಕರೆಕ್ಟ್ ಆಗಿ ಕೊಟ್ಕೊಂಡು ಹೋದ್ರು ಸಹ ಈಗ ಪೆಂಡಿಂಗ್ ಇರುವಂತಹ ಹಣ ಯಾವಾಗ ಜಮಾ ಮಾಡ್ತಾರ, ಇದು ಬಂದ್ಬಿಟ್ಟು ಬಿಗ್ ಕ್ವಶನ್ ಆಗಿರುವಂತದ್ದು ಎಲ್ರಿಗೂ. ಇದ್ರ ಬಗ್ಗೆ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕಡೆಯಿಂದಾನೇ ಒಂದು ರೆಸ್ಪಾನ್ಸ್ ಆದ್ರೆ ಬರ್ಬೇಕಾಗಿದೆ. ಸೊ ವೇಟ್ ಮಾಡಿ ನೋಡೋಣ ರೆಸ್ಪಾನ್ಸ್ ಏನೇನ್ ಬರುತ್ತೆ ಏನು ಅಂತ ಹೇಳ್ಬಿಟ್ಟು. ಬಟ್ ಸದ್ಯಕ್ಕೆ ಇರುವಂತಹ ಖುಷಿ ವಿಚಾರ ಏನು ಅಂತಂದ್ರೆ ಈ ತಿಂಗಳಲ್ಲಿ ನಿಮ್ಗೆ ಮತ್ತೆ 2,000 ಹಣ ಆದ್ರೆ ಜಮಾ ಆಗುತ್ತೆ ದಸರಾ ಹಬ್ಬಕ್ಕೆ. ಮಹಿಳೆಯರಿಗೆ ಇದೊಂದು ರೀತಿಯ ಗುಡ್ ನ್ಯೂಸ್ ಆಗಿರುವಂತದ್ದು. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಕುರಿತು ಪ್ರತಿನಿತ್ಯನೂ ಸಹ ನಮ್ಮ ಒಂದು ಚಾನಲ್ ಅಲ್ಲಿ ವಿಡಿಯೋಸ್ ಆದ್ರೆ ಅಪ್ಡೇಟ್ ಆಗ್ತಾನೆ ಇರ್ತವೆ. ಪ್ರತಿನಿತ್ಯನೂ ಇನ್ ಮುಂದೆ ನಾನು ವಿಡಿಯೋಸ್ ಅನ್ನ ಮಾಡಿ ತಿಳಿಸ್ಕೊಡ್ತಾನೆ ಇರ್ತೀನಿ. ಪ್ರತಿನಿತ್ಯದ ವಿಡಿಯೋಸ್ ಅನ್ನ ನೋಡ್ಬೇಕು ಅಂತ ಅಂದ್ರೆ ಕೆಳಗಡೆ ಹೋಗಿ ಲೈಕ್ ಬಟನ್, ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ, ಹೋಗಿ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.